ಸಿ ಸತ್ಯಭಾಮ ಅವರ ಮೇಲೆ ಒತ್ತಡ ತಂದು ಅವರನ್ನ ಅಲ್ಲಿಂದ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ. ಆಕೆ ಬಂದಾಗಿಂದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸ್ವೇಚ್ಛಾಚಾರದ ಆಡಳಿತ ನಡೀತಾ ಇದೆ. ತನಗೆ ಬೇಕಾದ ರೀತಿಯಲ್ಲಿ ನಿಗಮವನ್ನ ಬಳಸ್ಕೊಂಡು ಇದು ಮುಖ್ಯಮಂತ್ರಿಗಳ ಲೆವೆಲ್ಗೂ ಹೋಗ್ತದೆ. ರಾಜಕೀಯವಾಗಿ ಬಹಳ ದೊಡ್ಡ ಪ್ರಭಾವ ಹೊಂದಿರತಕ್ಕಂತ ಹೆಣ್ಮಗಳು ಅಕ್ರಮಗಳು ನಡೀಬಾರ್ದು, ಹಗರಣಗಳು ನಡೀಬಾರ್ದು. ಲ್ಯಾಂಡ್ ಪರ್ಚೇಸಿಂಗ್ ಸ್ಕೀಮ್ ಅಲ್ಲಿ ನಡೆದಿರ್ತಕ್ಕಂತ ಹಗರಣಗಳು. ಸರ್, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ MD ಅನ್ನ ಬದಲಾಯಿಸಬೇಕು ಅಂತ ಹೇಳಿ ನೀವು ಬೇಡಿಕೆ ಯಾವ ಕಾರಣಕ್ಕೆ, ಏನ್ ವಿಚಾರ? ಸುಮಾರು 8 ನೇರ ಆರೋಪಗಳು ಮತ್ತು 13 ಉಪ ಆರೋಪಗಳನ್ನ ಹೊರಿಸಿ ನಾವು ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿ ಸತ್ಯಭಾಮ ಅವರ ಮೇಲೆ ಒತ್ತಡ ತಂದು ಅವರನ್ನ ಅಲ್ಲಿಂದ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಆಕೆ ಬಂದಾಗಿಂದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸ್ವೇಚ್ಛಾಚಾರದ ಆಡಳಿತ ನಡೀತಾ ಇದೆ. ಹಿಟ್ಲರ್ ಸಂಸ್ಕೃತಿಯ ಆಡಳಿತ ನಡೀತಾ ಇದೆ. ತನಗೆ ಬೇಕಾದ ರೀತಿಯಲ್ಲಿ ನಿಗಮವನ್ನ ಬಳಸ್ಕೊಂಡು ಅಲ್ಲಿರ್ತಕ್ಕಂಥ SC ST ನೌಕರರು ಅಷ್ಟೇ ಅಲ್ಲ, ವಿಶೇಷವಾಗಿ SC ST ನೌಕರರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು, ಅವರನ್ನು ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಒಬ್ಬರನ್ನ ಬೀದರಿಂದ ಕೋಲಾರದ ವರ್ಗಾವಣೆ ಮಾಡಿದ್ದಾರೆ. ಯಾವುದೇ ಕಾರಣ ಇಲ್ಲ. ಕೋಲಾರದಲ್ಲಿ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರ್ತಂಥ ಒಬ್ಬ ಹೆಣ್ಣುಮಗಳನ್ನು ಇದ್ದಕ್ಕಿದ್ದಂಗೆ ಸಸ್ಪೆಂಡ್ ಮಾಡಿ ಅವರನ್ನು ಮತ್ತೆ ರೀಇನ್ಸ್ಟೇಟ್ ಮಾಡಿ ಚಾಮರಾಜನಗರಕ್ಕೆ ಹಾಕಿದ್ದಾರೆ. ಈ ರೀತಿ ನೂರಾರು ಪ್ರಕರಣಗಳು ನಡೆದಿವೆ. ನಾವು ದಲಿತ ಸಂಘಟನೆಗಳ ಒಕ್ಕೂಟ ಈ ಸತ್ಯಭಾಮ ಅವ್ರಿಗೆ ಬೇಕಾದ ಕಡೆ ಬೇಕಾದ್ರೆ ಹಾಕ್ಕೊಳ್ಳಿ, ನಾವು ನಿನ್ನೆ ಚೀಫ್ ಸೆಕ್ರೆಟರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅವರು ಕೂಡಲೇ ತುರ್ತು ಕ್ರಮ ಜರುಗಿಸಿ ವರದಿ ಪಡೆಯಬೇಕು ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಬಹುಶಃ ಇದು ಮುಖ್ಯಮಂತ್ರಿಗಳ ಲೆವೆಲ್ಗೂ ಹೋಗ್ತದೆ. ಯಾಕಂತ ಹೇಳಿದ್ರೆ ಈಕೆ ರಾಜಕೀಯವಾಗಿ ಬಹಳ ದೊಡ್ಡ ಪ್ರಭಾವ ಹೊಂದಿರತಕ್ಕಂಥ ಹೆಣ್ಮಗಳು ಪ್ರಭಾವವನ್ನು ಬಳಸಿ ತಮ್ಮ ಪ್ರಭಾವವನ್ನು ಈ ನಿಗಮದ ಮೇಲೆ ದಲಿತ ಜನಾಂಗಗಳ ಆರ್ಥಿಕ ಅಭಿವೃದ್ಧಿಗಾಗಿ ಮೀಸಲಿರ್ತಕ್ಕಂಥ ಈ ನಿಗಮದಲ್ಲಿ ಅಕ್ರಮಗಳು ನಡೀಬಾರ್ದು, ಹಗರಣಗಳು ನಡೀಬಾರ್ದು ಅಂತ ಅಕ್ರಮ ಹಗರಣಗಳಿಗೆ ಕಾರಣರಾಗಿರ್ತಕ್ಕಂಥ ಸಿ ಸತ್ಯಭಾಮ ಮತ್ತು ಅವರಿಗೆ ನೆರವಾಗಿರ್ತಕ್ಕಂಥ ಜನರಲ್ ಮ್ಯಾನೇಜರ್ ಸರಸ್ವತಿ ಅವರನ್ನು ಈ ಕೂಡಲೇ ಅಲ್ಲಿಂದ ವರ್ಗಾವಣೆ ಮಾಡಬೇಕು. ಇವರ ಮೇಲೆ ವಿಚಾರಣೆ ನಡೆಸಿ ಕಠಿಣ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಅಕ್ರಮ ಅಂತಂದ್ರೆ ಗಂಗಾ ಕಲ್ಯಾಣ ಯೋಜನೆ, ಯಾವ ಯೋಜನೆಗಳಲ್ಲಿ ಅಕ್ರಮ ಇರುತ್ತೆ? 2 ಪ್ರಮುಖವಾಗಿ ಹೇಳ್ತೀವಿ. ನಾನು 13+6 ಪಾಯಿಂಟ್ ಅನ್ನು ಏನು ನೇಮಿಸಿದ್ದೀನಿ ಅದರಲ್ಲೆಲ್ಲ ಡೀಟೇಲ್ಸ್ ಇವೆ. ಅದು 2 ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ಲ್ಯಾಂಡ್ ಪರ್ಚೇಸ್ ಸ್ಕೀಮ್, ಭೂ ಖರೀದಿ ಯೋಜನೆ. 2ನೇದು ಗಂಗಾ ಕಲ್ಯಾಣ ಯೋಜನೆ. ಈ 2 ಯೋಜನೆಗಳು ಬಹಳ ಪ್ರಬಲವಾಗಿ ಜಾರಿಯಲ್ಲಿ ಮಾಡಬೇಕಾಗಿದ್ದಂಥ ನಿಗಮ ಇವತ್ತು ಬಹಳ ದೊಡ್ಡ ಹಿನ್ನಡೆಯಲ್ಲಿದೆ. ಮತ್ತು ಲ್ಯಾಂಡ್ ಪರ್ಚೇಸಿಂಗ್ ಸ್ಕೀಮಲ್ಲಿ ನಡೆದಿರ್ತಕ್ಕಂಥ ಹಗರಣಗಳು 7-8 ಜಿಲ್ಲೆಯಲ್ಲಿ COD ತನಿಖೆ ನಡೀತಾ ಇದೆ. H ಆಂಜನೇಯ ಅವರು ಮಂತ್ರಿಯಾಗಿ ಸಮಾಜ ಕಲ್ಯಾಣ ಸಚಿವರಾಗಿರ್ಬೇಕಾದ್ರೆ ಅವ್ರ ಕ್ಷೇತ್ರದಲ್ಲೇ 2,000 ಬೋರ್ವೆಲ್ಗಳು ಕೊರೆದು ಅದು ದೊಡ್ಡ ಹಗರಣ ಆಗಿತ್ತು. ಅದನ್ನು ಒತ್ತಾಯ ಮಾಡಿ ನಾವು ಅವತ್ತು COD ತನಿಖೆಗಾಗಿದ್ವಿ. ಈ 2 ತನಿಖೆಗಳು ಇನ್ನೂ ಪೂರ್ಣಗೊಂಡಿಲ್ಲ ಅಂದರೆ ಇಲ್ಲಿರ್ತಕ್ಕಂಥ MD ಅವರು ಏನು ಮಾಡ್ತಾ ಇದ್ದಾರೆ, ಅಂಥ ತನಿಖೆಯನ್ನು ವಿಳಂಬಗೊಳಿಸೋದಕ್ಕೆ ಎಲ್ಲ ರೀತಿಯ ಕ್ರಮ ಜರುಗಿಸ್ಕೊಂಡು ತಾವು ಅಲ್ಲೇ ಉಳಿದು ಇಲ್ಲಿನ ನೌಕರರ ಮೇಲೆ, ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಂತೆ. ಈ ಮೂಲಕ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕಾಗಿ 23/2/2026 ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.